ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ 18th ಸ್ಟಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೈನಂದಿನ ದಿನದಂತೆ ಇಂದು ಕೂಡ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದ ನಂತರ ನನ್ನ ಸ್ಟಡಿಯನ್ನು ಪ್ರಾರಂಭ ಮಾಡ್ತೀನಿ. ಸ್ಟಡಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಟೈಮ್ ಟೇಬಲನ್ನು ಬರ್ಕೋತೀನಿ. ಈ ಸ್ಲಾಟಲ್ಲಿ ಫಸ್ಟ್ ಸ್ಲಾಟಲ್ಲಿ ನಾನು ಯಾವ ಸಬ್ಜೆಕ್ಟ್ ಓದ್ಕೋಬೇಕು ಅನ್ನೋದನ್ನು ಬರ್ಕೋತೀನಿ. ಈಗ ಫಸ್ಟ್ ಸ್ಲಾಟಲ್ಲಿ 3 ಅವರ್ನ ಓದ್ತೀನಲ್ಲ, ಆ 3 ಅವರನ್ನು ನಾನು ಅಲ್ಲಿ ಫಸ್ಟ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವುದು, ಸೆಕೆಂಡ್ ಸಬ್ಜೆಕ್ಟ್ ಯಾವುದು, ಥರ್ಡ್ ಸಬ್ಜೆಕ್ಟ್ ಯಾವುದು ಅಂತ ಈ 3 ಸಬ್ಜೆಕ್ಟ್ಗಳನ್ನು ಬರ್ಕೊಂಡು ಇಟ್ಕೊಳ್ತೀನಿ. ಅದು ಕಂಪ್ಲೀಟ್ ಆದ ತಕ್ಷಣ ಒಂದೊಂದೇ ಟಿಕ್ ಮಾಡ್ಕೊತಾ ಹೋಗ್ತೀನಿ. ನನ್ನ ಫಸ್ಟ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟು ನನ್ನ ನೆಚ್ಚಿನ ಕನ್ನಡ. ನಾನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾನು ನೋಟ್ಸ್ ಮಾಡಿ ಇಟ್ಕೊಂಡೀನಿ ಅಂತ ಹೇಳಿದ್ನಲ್ಲ, ನಾನು ಅದನ್ನೇ ಕಂಟಿನ್ಯೂ ಆಗಿ ಓದ್ತಾ ಇದ್ದೀನಿ. ಓದೋಕ್ಕೆ ಸ್ಟಾರ್ಟ್ ಮಾಡಿ 1/2 ಅವರ್ ಆಗಿಲ್ಲ, ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ಹಾಗಾಗಿ ಕರೆಂಟ್ ಹೋಗಿಬಿಡ್ತು. ಕರೆಂಟ್ ಹೋದರೆ ಏನು ಫ್ರೆಂಡ್ಸ್, ಮನೆಯಲ್ಲಿ ಟಾರ್ಚ್ ಇದೆ ಅಲ್ಲ, ಟಾರ್ಚ್ ಹಾಕ್ಕೊಂಡು ಓದೋಣ. ಯಾಕಂತಂದರೆ ಓದುವಾಗ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಹ ನಾವು ಓದೋದನ್ನು ನಿಲ್ಲಿಸಬಾರ್ದು. ಅದನ್ನು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂದಮೇಲೆ ಎಂಡ್ವರೆಗೂ ನಾವು ಅದನ್ನು ಮಾಡಲೇಬೇಕಾಗತ್ತೆ. ನಾನು ಟೈಮ್ ಟೇಬಲಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಲ್ಲ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಟೈಮ್ ಟೇಬಲ್ ಬರೆದಿಲ್ಲ ಅಂತಂದರೆ ನಾನು ನಿಂದ್ರಿಸ್ಬೋದು, ಆದರೆ ಟೈಮ್ ಟೇಬಲಲ್ಲಿ ಬರ್ಕೊಂಡ್ಬಿಟ್ಟಿನಿ ಅಂದಮೇಲೆ ನಾನು ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಪ್ಪ ಅಂತಂದರೆ ಕಂಪ್ಲೀಟ್ ಮಾಡ್ದೇ ನನಗೆ ಅಲ್ಲಿ ಟಿಕ್ ಮಾಡೋಕ್ಕೆ, ಟೈಮ್ ಟೇಬಲಲ್ಲಿ ಟಿಕ್ ಮಾಡೋಕ್ಕೆ ಮನಸ್ಸು ಸಹ ಬರೋಂಗಿಲ್ಲ, ನಮ್ಮ ಆತ್ಮಸಾಕ್ಷಿ ಒಪ್ಪಂಗಿಲ್ಲ. ಹಾಗಾಗಿ ನಾನು ಕರೆಂಟ ಹೋದರೂ ಸಹ ಟಾರ್ಚ್ ಹಾಕ್ಕೊಂಡು ಓದಿ ಅದನ್ನು ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಓದ್ತಾ ಇದ್ದೀನಿ. ಇಂಗ್ಲೀಷ್ದು ಆನ್ಲೈನ್ ಕ್ಲಾಸ್. ಇದನ್ನು ನಾನು ಏನು ಮಾಡಿದ್ನಿ ಅಂತಂದರೆ, ನಾನು ವಿಡಿಯೋ ಮಾಡಿದ್ದೆ, ನಾನು ಊರಿಗೆ ಬರಬೇಕಾಯಿತು. ಹಾಗಾಗಿ ವಿಡಿಯೋ ಅಲ್ಲೇ ಬಿಟ್ಟು ಬಂದಿದ್ದೆ. ನಮ್ಮ ತಮ್ಮನಿಗೆ ಹೇಳಿ ಹಾಕಿಸ್ಕೊಂಡು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿದೆ. ಏನಪ್ಪ ಸ್ಟಡಿ ಮಾಡ್ತಾಳೆ ಅಂತಂದರೆ ಇವಳೇನು ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಎಲ್ಲೋ ಹೋಗೋಕ್ಕೆ ಅನ್ಕೊತಿದ್ದೀರಾ? ಇವಾಗಲೇ ನೀವು ತಮ್ಲೈನಲ್ಲಿ ನೋಡಿರ್ತೀರಾ, ನನಗೆ ಪ್ರಶಸ್ತಿ ಬಂದಿದೆ ಫ್ರೆಂಡ್ಸ್. ಅದನ್ನು ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ನಾನಿವಾಗ ಜಮಖಂಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ತಮ್ಮ ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡೋಕ್ಕೆ ಬಂದಿದ್ದ. ಈಗ ಈ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಸನ್ಮಾನ ಮಾಡೋಕ್ಕೆ ಕರಿತಾ ಇದ್ದರು ಫ್ರೆಂಡ್ಸ್. ಹಾಗಾಗಿ ನಾನು ಜಮಖಂಡಿಗೆ ಹೋಗ್ತಾ ಇದ್ದೆ. ಕನ್ನಡದ ಕಣ್ಮಣಿ ಎಂಬ ಪ್ರಶಸ್ತಿ ನನಗೆ ದೊರಕಿದೆ. ಇದು ನೋಡಿ, ಅಲ್ಲಿ ಫಂಕ್ಷನ್ ನಡೀತಾ ಇತ್ತಲ್ಲ, ಆ ಫಂಕ್ಷನ್ದು ಕೆಲವು ಕ್ಲಿಪ್ಸ್ಗಳನ್ನು ಹಾಕಿದ್ದೀನಿ. ನನಗೆ ಯಾಕೆ ಪ್ರಶಸ್ತಿ ಬಂತು ಅಂತಂದರೆ, ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ, ಹೈಸ್ಕೂಲ್ ಟೀಚರಾಗಿ ಲಾಸ್ಟ್ ಇಯರು. ಆ ಎಕ್ಸಾಮ್ನಲ್ಲಿ 125ಕ್ಕೆ ಕನ್ನಡ ವಿಷಯಕ್ಕೆ 125ಕ್ಕೆ 125 ಅಂಕ ಗಳಿಸಿದ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದಂತಹ ನಮ್ಮಂತಹ ಟೀಚರ್ಗಳಿಗೆ ಕನ್ನಡದ ಕಣ್ಮಣಿ ಎಂಬ ಪ್ರಶಸ್ತಿಯನ್ನು, ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿದರು. ಹಾಗಾಗಿ ನನಗೆ ಕರೆ ಕೊಟ್ಟಿದ್ದರು. ಹಾಗಾಗಿ ನಾನು ಹೋಗಿದ್ದೆ. ನನಗೆ